ಸೈಜ್ ಇದೆ ಈ ಥರ ಫುಲ್ ಮುಂದೆ ಹೋಗಿ ಇದು ಆಂಟೀರಿಯರ್ ಟೈಮಲ್ಲಿ ಸ್ಟ್ರೆಚ್ ಆಗುತ್ತೆ. ನಮ್ದು ಆಂಟೀರಿಯರ್ ಟೈಮ್ ಅಂತ ಸ್ಟ್ರೆಚ್ ಆಗೋದಿಲ್ಲ ಯಾವಾಗಲೂ ಕೂಡ. ಆಂಟೀರಿಯರ್ ಟೈಮಲ್ಲಿ ಸ್ಟ್ರೆಚ್ ಆಗಿಲ್ಲ. ಸ್ನೇಹಿತರೆ, ಯೂಶಲಿ ಚಳಿಗಾಲದಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ ಅಂತಾರೆ. ಸಂಧಿವಾತ ಆಗ್ಬೋದು ಅಥವಾ ಡಿಸ್ಪಲ್ಸು ಸ್ಪಾಂಡಿಲೋಸಿಸ್ಸು ಯಾವುದೇ ಇದ್ರೂ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ ಅಂತಾರೆ. ಸಾರು ನಮ್ಮ ಹತ್ರ ಆಲ್ರೆಡಿ ವಿಡಿಯೋ ಹಾಕಿದ್ದೀವಿ, ನೋಡಿದ್ದೀರಾ. ಆಲ್ಮೋಸ್ಟ್ 70% ಪೇಯ್ನ್ ಕಡಿಮೆ ಆಗಿದೆ, 70 to 80%. ಸ್ಟಿಫ್ನೆಸ್ಸು 90% ಕಡಿಮೆ ಆಗಿದೆ ಅಂತಾರೆ. ಚಳಿಗಾಲ ಇದ್ರೂ ಕೂಡ ಎವ್ರಿ ಚಳಿಗಾಲದಲ್ಲಿ ಯಾವ್ಯಾವ ಪಾಯಿಂಟ್ ಸ್ಟಿಫ್ ಆಗ್ತಿದೆ ಕಂಪ್ಲೀಟ್ ಈಗ ಒಂದು ಚೂರು ಇಲ್ಲ, 90% ಇಲ್ಲ, ಸುಮ್ಮನೆ ಮನಸ್ಸಲ್ಲಿದೆ ಅಷ್ಟೇ. ಹಾಗಾಗಿ ಚಳಿಗಾಲ ಬಂದರೆ ನೋವು ಜಾಸ್ತಿ ಆಗುತ್ತೆ ಅಥವಾ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಒಳಗಡೆ ಇರ್ತಕ್ಕಂಥ ಈಗ ಎಲ್ಲರಿಗೂ ಜಾಸ್ತಿ ಆಗಬೇಕಂತ ಇಲ್ಲ. ಸಪೋಸು ಪರ್ಸನ್ ಎ ಪರ್ಸನ್ ಬಿ ಇದೆ ಅಂತ ಇಟ್ಕೊಳ್ಳಿ. ಪರ್ಸನ್ ಎಗೆ ಚಳಿಗಾಲ ಬಂದರೆ ಜಾಸ್ತಿ ಆಗುತ್ತೆ ಸ್ಟಿಫ್ನೆಸ್ಸು ಮತ್ತು ಪೇಯ್ನ್ ಜಾಸ್ತಿ ಆಗುತ್ತೆ. ಪರ್ಸನ್ ಬಿಗೆ ಇಲ್ಲ ಅಂತಂತಂದರೆ ಅರ್ಥ ಬಂದು ಎನ್ವಿರಾನ್ಮೆಂಟಲ್ ಸಮಸ್ಯೆ ಇಲ್ಲ ಅಂತ. ಟೆಂಪ್ರೇಚರ್ ಕಮ್ಮಿ ಆಗೋದ್ರಲ್ಲಿ ಅದು ಹೊರಗಡೆ ಎನ್ವಿರಾನ್ಮೆಂಟ್ ಟೆಂಪ್ರೇಚರ್ ಕಡಿಮೆ ಆದರೆ ಸ್ಟಿಫ್ನೆಸ್ಸು ಒಬ್ರಿಗೆ ಬರ್ತಾ ಇದೆ ಒಬ್ರಿಗೆ ಬರ್ತಾ ಇಲ್ಲ ಅಂತಂದರೆ ಅರ್ಥ ಬಂದು ಎನ್ವಿರಾನ್ಮೆಂಟಲ್ ಇಲ್ಲ, ಸಮಸ್ಯೆ ಬಂದು ನಮ್ಮ ದೇಹದಲ್ಲಿದೆ, ನಮ್ಮ ಗಟ್ಟಲ್ಲಿದೆ, ನಮ್ಮ ಇಮ್ಯುನಿಟಿ ಪವರಲ್ಲಿದೆ, ನಮ್ಮ ಜಾಯಿಂಟ್ಸಲ್ಲಿದೆ. ಸೊ ಇದನ್ನು ನಾವು ಸರಿ ಮಾಡ್ಕೊಂಡ್ರೆ ಥ್ರೂ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಸಪ್ಲಿಮೆಂಟೇಷನ್ ಆಗ ಒಳಗಡೆಯಿಂದ ಸ್ಟ್ರೆಂತ್ ಆಗಿ ಇಮ್ಯುನಿಟಿ ಗಟ್ಟಿ ಆದರೆ ಆಗ ಎನ್ವಿರಾನ್ಮೆಂಟು ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಕಮ್ಮಿ ಇದ್ದರೂ ಇಟ್ ಡಸಂಟ್ ಮ್ಯಾಟರ್ ಅಂತ ಹೇಳ್ಬೋದು. ಸೊ ಇಂಡಿವಿಜುವಲ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಇಂಡಿವಿಜುವಲ್ ಪರ್ಸನ್ಸ್ ಬಾಡಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಎನ್ವಿರಾನ್ಮೆಂಟ್. ಸೊ ಡೋಂಟ್ ಜಸ್ಟ್ ಡಿಪೆಂಡ್ ಆನ್ ದ ಎನ್ವಿರಾನ್ಮೆಂಟ್. ಸೊ ಇವಾಗ ಚಳಿಗಾಲ ಬಂತು, ಮಳೆಗಾಲ ಬಂದು ನನ್ನ ನೋವು ಜಾಸ್ತಿ ಆಯಿತು, ನನಗೆ ಅಲರ್ಜಿ ಜಾಸ್ತಿ ಆಯಿತು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಒಳಗಡೆ ಇಮ್ಯುನಿಟಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಹೊರಗಡೆ ನಿಮಗೆ ಚೇಂಜಸ್ ಆಗ್ತಕ್ಕಂಥ ಚೇಂಜಸ್ ನಿಮಗೆ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.